ಮನೆಯನ್ನು ಕಟ್ಟುವ ಕನಸನ್ನು ನನಸಾಗಿಸುವ ರೋಹನ್ ಎಸ್ಟೇಟ್ ಮೊಕ್ಕ. ಮತ್ತೊಂದು ಸಲ ಸ್ವಾಗತ ಸುಸ್ವಾಗತ. As everybody knows that the Rohan Corporation has completed 32 years with more than 3,000 satisfied customers, with 25 completed and 12 ongoing projects and 15 upcoming projects. Like ongoing projects like Rohan City at Vijay, Rohan Square at Capitanio, which is going to launch very soon, Rohan Court at Shubha, Rohan Suits at Bendurwell, Rohan Crown at Nova Circle, Rohan Heaven at Padil, Rohan Heights at Ayari, and Rohan Tower at Padil, and beach facing apartment which is coming up in Suratgal, that is Marina. But I would love to say, with dedication, hard work, thoughtfulness, with commitment, which has made Rohan Montero a committed personality, completing the large layouts at Pakshigere with 371 number of plots, even at Baiturli Kulshekar with 67 number of plots, and today we are at launching ceremony of Rohan Estate Mukha, which is again a 96 number of plots at 15 acres of land. So first and foremost, I would love to congratulate to Mr. Rohan Montero and the whole team, and first and foremost request all the ಕೆಲವು ಪ್ರಾಜೆಕ್ಟ್ಗಳನ್ನು ಮಾಡಿ ನಾವು ತುಂಬಾ ಜನರಿಗೆ ತುಂಬಾ ಪ್ರಾಜೆಕ್ಟ್ ಅನ್ನು ಕೊಟ್ಟಿದ್ದೇವೆ. ಅದಿರಬಹುದು ರೆಸಿಡೆನ್ಷಿಯಲ್ ಆಗಿರಬಹುದು, ಕಮರ್ಷಿಯಲ್ ಆಗಿರಬಹುದು, ಲೇಔಟ್ ಆಗಿರಬಹುದು, ಹಾಗೆ ತುಂಬಾ ಪ್ರಾಜೆಕ್ಟ್ಗಳನ್ನು ಅನಾವರಣ ಮಾಡಿದ್ದೇವೆ. ಹಾಗಾಗಿ ಇವತ್ತು ನಾವು ರೋಹನ್ ಎಸ್ಟೇಟ್ ಮುಕ್ಕ ಇಲ್ಲಿಂದ 15 ಕಿಲೋಮೀಟರ್ ನದಿಯ ತೀರದಲ್ಲಿ ಎಲ್ಲ ಒಳ್ಳೆಯ ಪ್ರಾಪರ್ಟಿಯನ್ನು ನಾವು ಡೆವಲಪ್ ಮಾಡಿ ಒಳ್ಳೆ ದರದಲ್ಲಿ ಡೆವಲಪ್ ಮಾಡಿ ಜನರಿಗೆ ಕೊಡ್ತಾ ಇದ್ದೇವೆ, ಕೈಗೆ ಎಟಕುವ ರೀತಿಯಲ್ಲಿ. ಹಾಗಾಗಿ ನಾನು ನಿಮ್ಮ ಎಲ್ಲ ಸಹಕಾರವನ್ನು ಕೇಳ್ತಾ ಇದ್ದೇನೆ. ಯಾಕೆಂದರೆ ಇದು ಪ್ರಾಪರ್ಟಿ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಆಗಿದೆ. ಒಳ್ಳೆ ಮನೆ ಕಟ್ಟಿ ನಿಲ್ಲುವ ಸ್ಥಳ, ಅವಕಾಶ, ಎಲ್ಲ ಪರ್ಮಿಷನ್ಗಳನ್ನು ನಾವು ಮಾಡಿದ್ದೇವೆ. ಹಾಗಾಗಿ ಆಲ್ರೆಡಿ ಡೆವಲಪ್ ಆಗಿದೆ. ಇದರಲ್ಲಿ ಕ್ಲಬ್ ಫೆಸಿಲಿಟಿ ಎಲ್ಲ ಒಳ್ಳೆ ಥರದಲ್ಲಿ ಮಾಡಿದ್ದೇವೆ. ಹಾಗಾಗಿ ನಾವೆಲ್ಲರೂ ಇದನ್ನು ಬಂದು ನೋಡಬೇಕು ಮತ್ತು ಜನರಿಗೂ ಸಹ ತಿಳಿಸಬೇಕೆಂದು ನಿಮ್ಮಲ್ಲಿ ಒಂದು ಕಳಕಳಿಯನ್ನು ವಿನಂತಿಸುತ್ತೇನೆ. ಥ್ಯಾಂಕ್ ಯು. ಮ್ಯಾಕ್ಸಿ ಮೈಕ್ ಅದಿ ಬಾಬಾ. ಆ ಪ್ರಾಪರ್ಟಿ ರಿವರ್ ಬ್ಯಾಂಕ್ ಅಲ್ಲಿ ಕಂಪ್ಲೀಟೆಡ್, ಈಗ ಎಷ್ಟು ಕಂಪ್ಲೀಟೆಡ್ ರೋಹನ್ ಸ್ಕ್ವೇರ್ ಇನಾಗ್ರೇಷನ್ಗೆ ರೆಡಿ ಇದೆ ಅಂತ ಹೇಳಿದರೆ ಅದರಲ್ಲಿ ಸ್ಪೇಸಸ್ ಖಾಲಿ ಉಂಟಾ ಆರ್ ಎವ್ರಿಥಿಂಗ್? ರೆಸಿಡೆನ್ಷಿಯಲ್ ನಾವು 95% ಮಾರಿದ್ದೇವೆ ಸರ್, ಒಂದು 5% ಉಂಟು. ಹಾಗೆಯೇ ಕಮರ್ಷಿಯಲ್ ಇದೆ ನಮ್ಮದು. ಅದರಲ್ಲಿ ಒಂದು ಹೋಟೆಲ್ ಬರ್ತದೆ, ಸ್ಟಾರ್ ಹೋಟೆಲ್ ಬರ್ತದೆ ಅದರಲ್ಲಿ. ಬಟ್ ಸ್ಟಾರ್ ಹೋಟೆಲ್ ಈಗ ಓಪನಿಂಗ್ ಇಲ್ಲ, ಒಂದು 6 ತಿಂಗಳ ನಂತರ. ಬಟ್ ಇದು ನಾವು ಇದನ್ನು 1 ಮಂತ್ 1.5 ಮಂತ್ ಒಳಗೆ ನಮ್ಮ ಬಿಲ್ಡಿಂಗನ್ನು ಜನರಿಗೆ ಬಿಟ್ಟು ಕೊಡ್ತಾ ಇದ್ದೇವೆ ಎಲ್ಲರಿಗೆ. ಬಟ್ ಈಗ ತಾನೇ ಕಂಪ್ಲೀಟ್ ಆಗಿದೆ, ತಾವು ನೋಡಿರ್ಬೋದು. ಅಲ್ಲ, ಈಗಲೂ ಯಾರಾದರೂ ನಿಮ್ಮನ್ನು ಅಪ್ರೋಚ್ ಆಗ್ತದೆ ಆಗ್ಬೋದು ಸರ್. ಬೇರೆ ಕಡೆಯಲ್ಲಿ ಇವನ್ ಅದರಲ್ಲಿ ಸರ್ವಿಸ್ ಇದೆ, ನಾವು ಮಾಡಿಕೊಡ್ತೇವೆ. ಒಂದು ಫ್ಲಾಟ್ ಉಂಟು ನೋಡಿ. ಪತ್ರಿಕಾ ಮಾಧ್ಯಮ ಮಿತ್ರರೇ ನಮ್ಮದು ಬೆನ್ನೆಲುಬು. ಯಾಕೆ ಹೇಳಿದರೆ, ನೀವು ಬರೆದರೆ, ನೀವು ಹೇಳಿದರೆ ಮಾತ್ರ ಆಗ್ತದೆ. ನಾವು ನಿಮಗೆ ಪ್ರೆಸೆಂಟ್ ಮಾಡ್ತೀವಿ. ಹಾಗೆ ತಾವು ಏನಾದರೂ ಕ್ವಶನ್ ಇದ್ದರೆ ನಮ್ಮ ಹತ್ರ ಕೇಳಬಹುದು, ನಾವು ಎಲ್ಲದಕ್ಕೂ ಆನ್ಸರ್ ಕೊಡ್ತೇವೆ. ಯಾಕೆಂದರೆ ಕ್ವಶನ್ ಬೇಕೇ ಬೇಕು, ಕ್ವಶನ್ ಇಲ್ಲದಿದ್ರೆ ಆಗಲ್ಲ. ಹಾಗಾಗಿ ತಾವು ಏನಾದರೂ ಇದ್ರೆ ಜನರಿಗೆ ಅದು ತಲುಪಿಸ್ಬೋದು, ನಾವು ಆನ್ಸರ್ ರೆಡಿ. ಮುಖದಲ್ಲಿ 15 ಎಕರೆ ಜಾಗ, 100 ಪ್ಲಾಟ್ ಉಂಟು. 15 ಎಕರೆ ಜಾಗ, 100 ಪ್ಲಾಟ್ ಉಂಟು. ಬ್ಯಾಂಗ್ಳೂರ್ ನರ್ಸಿಂಗ್ ಹೋಮ್ ಹತ್ರ ನಿಮ್ಮದು ಪ್ರಾಜೆಕ್ಟ್ ಆಗ್ತಿದೆ ಸರ್, ಅಲ್ಲೊಂದು ಇನ್ಸಿಡೆನ್ಸ್ ಕೂಡ ಆಗಿದೆ. ಈಗ ಅದು ಕಂಟಿನ್ಯೂ ಆಗ್ತಿದೆ ಸರ್ ಪ್ರಾಜೆಕ್ಟ್? ಹೌದು, ಪ್ರಾಜೆಕ್ಟ್ ಕಂಟಿನ್ಯೂ ಆಗ್ತಾ ಇದೆ. ಈಗ ಅದು ಫಸ್ಟ್ ಸೆಕೆಂಡ್ ಫ್ಲೋರ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಆರಂಭದಲ್ಲಿ ಅದು ಕೆಲಸ ಎಲ್ಲ ಸಾಗ್ತಾ ಇದೆ ಬರದಿಂದ. ಹಾಗೆಯೇ ನಮ್ಮ ಓಷನ್ ಪಲ್ ಬ್ಯಾಕ್ ಸೈಡಲ್ಲಿ ಸಹ ಒಂದು ಪ್ರಾಜೆಕ್ಟ್ ಬರ್ತದೆ ಸರ್. ಅದರಲ್ಲಿ ಸಹ ಸ್ಟುಡಿಯೋ ಅಪಾರ್ಟ್ಮೆಂಟ್, ಕಮರ್ಷಿಯಲ್ ಶಾಪ್ಸ್ ಎಲ್ಲ ಇದೆ. ಹಾಗೆಯೇ ವಿಜಯಲ್ಲಿ ಸಹ, ವಿಜಯ್ ಈಗ ತಾನೇ ನಾವು 95% ಆಲ್ ದ ಫ್ಲಾಟ್ಸ್ ವಿ ಸೋಲ್ಡ್, ಕಮರ್ಷಿಯಲ್ ಸಹ ಸೇಲ್ ಮಾಡ್ತಾ ಇದ್ದೇವೆ. ಕೆಲಸವು ಬರದಿಂದ ಸಾಗ್ತದೆ. ನಾವು 15th ಫ್ಲೋರಲ್ಲಿ ಇದ್ದೇವೆ, ಕೆಲಸ ಆಗ್ತಾ ಇದೆ. ಇಷ್ಟು ಪ್ರಾಜೆಕ್ಟ್ ದುಡ್ಡಿದೆ.
ಇದು ಒಳ್ಳೆಯ ಕ್ವಶನ್. ಯಾಕೆಂದ್ರೆ ಎಲ್ಲರೂ ಕೇಳೋದೇ ಒಂದೇ ಒಂದು, ಹಣ ಎಲ್ಲಿಂದ ಸರ್, ಎಲ್ಲಿಗೆ ನಿಮಗೂ ಸಹ ನಾನು ಇವತ್ತು ಹೇಳ್ತೇನೆ, ನಿಮ್ಮಲ್ಲಿ ವಿಷನ್ ಇರಬೇಕು. ವಿಷನ್ ಇದ್ದರೆ ಪ್ರೊವಿಷನ್ ಬರ್ತದೆ. ಅದಕ್ಕೋಸ್ಕರ ತಾವು ವಿಷನ್ ಇದ್ರೆ, ಏನಾದರೂ ಐಡಿಯಾ ಇದ್ರೆ ಇಟ್ಕೊಂಡು ಬನ್ನಿ, ನಾವು ಪ್ರೊವಿಷನ್ ನಾವು ಮಾಡಿಕೊಡುವ. ಡೋಂಟ್ ವರಿ. ಒಳ್ಳೆಯ ಇದು ಕ್ವಶನ್ ಆಕ್ಚುಲಿ. And a beautiful answer also. So vision ಇದ್ದರೆ ಪ್ರೊವಿಷನ್ ಕೊಡ್ತೀರಾ ನಾವು. ಏನು ನಡೀತದೆ ಸರ್, ನಾವು ನಮ್ಮ ಜನರಿಗೆ ಒಂದು ಗೇಟೆಡ್ ಕಮ್ಯುನಿಟಿ ಹೇಳುವಾಗ ಒಂದು ಕಾಂಪೌಂಡ್ ಒಳಗೆ ಯಾವುದೆಲ್ಲ ಕೊಡ್ಲಿಕ್ಕೆ ಆಗ್ತದೆ. ಫೆಸಿಲಿಟಿ ಬೇಕೇ ಬೇಕು, ಖಾಲಿ ಮನೆ ಇದ್ದರೆ ಆಗಲ್ಲ. ಫೆಸಿಲಿಟಿ ಬೇಕಾಗಿ ಎಲ್ಲ ಫೆಸಿಲಿಟಿಯನ್ನು ಎಷ್ಟು ಸಾಧ್ಯ ಉಂಟಲ್ಲ ಅದು ನಾವು ಮಾಡ್ತಾ ಕೊಡ್ತಾ ಇದ್ದೀವಿ ಸರ್. So he meant to say that from where you got the inspiration. ಯಾಕೆಂದ್ರೆ ಎಷ್ಟು ಸಣ್ಣ ವಯಸ್ಸಿನಲ್ಲಿ, because you look so young, for so many of projects what I feel. So that's the reason he must be having something interesting question. ಯಾಕೆಂದ್ರೆ ಮಂಗಳೂರಲ್ಲಿ ಸಾಕಷ್ಟು ಬಿಲ್ಡರ್ಸ್ ಇದ್ದಾರೆ, ಬಿಲ್ಡರ್ಗಳಿಗೆ ಏನು ಕಡಿಮೆ ಇಲ್ಲ. ಆದ್ರೆ when you do something, you do always do something very special. ಅದಕ್ಕೋಸ್ಕರ ಇಷ್ಟೆಲ್ಲ ಡಾನ್ಸ್ ನೋಡ್ತಿದ್ದು ಫಸ್ಟ್ ಟೈಮ್ ಮಂಗಳೂರಲ್ಲಿ. ಸೊ ಒಂದು ರೆಸಾರ್ಟ್ ತರ ಮಾಡ್ತಾ ಇದ್ದೆ. that's the reason he's asking how the inspiration. ನೀವು US ಹೋಗಿದ್ರಾ, ಕ್ಯಾನಡಾ ಹೋಗಿದ್ರಾ, ಅಥವಾ ದುಬೈ ಆಚೀಚೆ ನೋಡಿ ಏನಾದ್ರು? ನೋಡಿ, ದೇಶ ತಿರುಗಲೇಬೇಕು. ದೇಶ ತಿರುಗುವಾಗ ತುಂಬಾ ಐಡಿಯಾ ಸಿಗ್ತದೆ. ಹಾಗಾಗಿ ನಾವು ತಿರುಗ್ತಾ ಇರ್ತೇವೆ, ಐಡಿಯಾಗಳನ್ನು ಕ್ಯಾಚ್ ಮಾಡ್ತಾ ಇರ್ತೇವೆ. ಆ ಐಡಿಯಾಗಳನ್ನು ತೆಗೆದು ಕಾಪಿ ಪೇಸ್ಟ್ ಮಾಡ್ತಾ ಇರ್ತೀವಿ. That's what his question is. Thank you. It's a nice question. Any more question on the pre